ಹಿಂದೂ ಮುಖಂಡರು ಯಾರೆಲ್ಲ ಈ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿಗರನ್ನ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಅವ್ರ ಮುಂದೆ ಮೈಕ್ ಹಿಡಿದಾಗ ಅವ್ರು ಹೇಳ್ತಾ ಇರೋದು ನೆರೆಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಬದುಕಲಿಕ್ಕೆ ಸಾಧ್ಯವಿಲ್ಲದ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿದ್ದಾರೆ, ಅನೇಕರು ಪ್ರಾಣ ಕಳ್ಕೊಳ್ತಿದ್ದಾರೆ. ಆದರೆ ಅಲ್ಲಿಂದ ಬಂದ ಬಾಂಗ್ಲಾದೇಶಿಗರು ಭಾರತದಲ್ಲಿ ಕೇವಲ ಮುಸಲ್ಮಾನರು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ರಾಜಕಾರಣಿಗಳು ಸಾಕ್ತಾ ಇದ್ದಾರೆ ಅವರನ್ನ. ಇದು ಓಲೈಕೆ ರಾಜಕಾರಣದ ಮುಖ ಅನ್ನೋದು ಅವ್ರ ಆರೋಪ. ಮೇಡಮ್, ಫಸ್ಟ್ ಆಫ್ ಆಲ್ ಇವು ಯಾವ ಹಿಂದೂ ಮುಖಂಡರು ಅಲ್ಲಿಗೆ ಹೋಗ್ಬಿಟ್ಟು ಅವರೇ ಕಾನೂನು ಕೈಯಲ್ಲಿ ತೊಗೊಂಡು ಅವ್ರು ಯಾರ್ಯಾರು ಕೆಲಸ ಮಾಡ್ತಿದ್ದಾರೋ ಅವ್ರಿಗೊಂದು ನಾನು ಸಜೆಷನ್ ಕೊಡೋಕೆ ಇಷ್ಟಪಡ್ತೀನಿ. ಪೊಲೀಸ್ ಫೋರ್ಸ್ ಜಾಯಿನ್ ಮಾಡ್ಕೊಳ್ಳಿ, ಪಾಪ ಜಾಯಿನ್ ಮಾಡ್ಕೊಂಡು ಅಫಿಷಿಯಲ್ ಆಗಿ ಕೆಲಸ ಮಾಡಲಿ. ಇಲ್ಲಾಂದ್ರೆ ಈ ಥರದ್ದು ಮಾಡೋಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕೆ ಬರ್ತೀನಿ. ಮೇಡಮ್, ಇಲ್ಲಿಗಲ್ ಇಮಿಗ್ರೇಷನ್ ಈಸ್ ಅ ಯೂನಿವರ್ಸಲ್ ಪ್ರಾಬ್ಲಮ್. ಇದು ಕೇವಲ ಬೆಂಗಳೂರಿಗೆ ಸೀಮಿತ ಅಲ್ಲ, ಕರ್ನಾಟಕಕ್ಕೆ ಸೀಮಿತ ಅಲ್ಲ, ನಮ್ಮ ದೇಶಕ್ಕೆ ಸೀಮಿತ ಅಲ್ಲ. ಇದು ಒಂದು ಯೂನಿವರ್ಸಲ್ ಪ್ರಾಬ್ಲಮ್. ಬರೀ ಅಮೇರಿಕಾ ದೇಶದಲ್ಲಿ 7 ಲಕ್ಷ ಜನ ಭಾರತೀಯರು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಆಗಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಅಮೇರಿಕಾದ ಒಂದು ರಿಪೋರ್ಟ್ ಇದೆ. ಆದರೆ ಅಮೇರಿಕಾ ಈ ದೇಶಕ್ಕೆ ಕಳಿಸೋಕ್ಕಾಗಿದ್ದು ಇವಾಗ ಟ್ರಂಪ್ ಬಂದ ನಂತರ ಕೇವಲ 600 ಜನ ಮಾತ್ರ. 2 ಮಿಲಿಟರಿ ಏರೋಪ್ಲೇನ್ಸಲ್ಲಿ ಹ್ಯಾಂಡ್ ಕಪ್ ಹಾಕ್ಬಿಟ್ಟು ವಾಪಸ್ ಡಿಪೋರ್ಟ್ ಮಾಡಿದ್ರು. ಫಸ್ಟ್ ಪಾಯಿಂಟ್. ಅದೇ ಥರ ನೀವು ಆಸ್ಟ್ರೇಲಿಯಾ ನೋಡ್ಕೊಳ್ಳಿ, ಕೆನಡಾ ನೋಡ್ಕೊಳ್ಳಿ, ಎಲ್ಲ ಡೇಟಾ ನನ್ನ ಹತ್ರ ಇದೆ, ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. 4.8 ಲ್ಯಾಕ್ಸ್ ಇನ್ ಕೆನಡಾ, ಆಸ್ಟ್ರೇಲಿಯಾ 2.6 ಲ್ಯಾಕ್ಸ್, ನೆದರ್ಲ್ಯಾಂಡ್ಸು, ನ್ಯೂಜಿಲ್ಯಾಂಡು, ಎಲ್ಲ ಕಡೆ ಒಂದು ದೇಶದ GDP ಕಡಿಮೆ ಇದ್ದಲ್ಲಿ ಒಳ್ಳೆ ಎಲ್ಲಾದರೂ ಒಂದು ಅವಕಾಶ ಸಿಗ್ತಿರ್ಬೇಕಾದ್ರೆ ಜನ ಅಲ್ಲಿಗೆ ಹೋಗ್ತಾರೆ. ಸರಿ, ಹಾಗಂತ ನಮ್ಮ ದೇಶದಲ್ಲಿ ಬೇರೆಯವ್ರನ್ನ ನಾನು ಹೇಳ್ದಂಗೆ ಜಾಗನೇ ಇಲ್ಲ. ಈ ನಮ್ಮ ದೇಶ ನಮಗೋಸ್ಕರ, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಭಾರತೀಯರು ಇಲ್ಲಿರ್ಬೇಕಾಗಿರೋದು. ಆಚೆಯಿಂದ ಬಂದವ್ರನ್ನ ಅವ್ರ ಸಮಾಜ ನೋಡಿ, ಅವರ ಧರ್ಮ ನೋಡಿ ನಾನು ಸಪೋರ್ಟ್ ಮಾಡಿದ್ರೆ ನಾನು ತಪ್ಪೇ ಮಾಡ್ತಿರೋದು. ಯಾರಿಗೂ ಇಲ್ಲಿ ಯಾರು ಸಪೋರ್ಟ್ ಮಾಡಿದ್ರೆ ನಮ್ಮ ದೇಶದವ್ರಿಗೆ ಅವಕಾಶಗಳು ಸಿಗಲ್ಲ. ಆಮೇಲೆ ಇದಕ್ಕೋಸ್ಕರ ಅಂತ ಒಂದು ನಾಟಕ ನಡೀತು ಒಂದು 10-12 ವರ್ಷಗಳ ಹಿಂದೆ. ಏನು ಅಂತ ಹೇಳಿದ್ರೆ ನಾವು NRC ಮಾಡ್ತೀವಿ, ನಾವು CAA ಮಾಡ್ತೀವಿ ಅಂತ. ಡೇಟಾ ಯಾವಾಗ ಅಸ್ಸಾಂದು ಮುಂದೆ ಬಂತು, ಅದರಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಹಿಂದೂಗಳಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಎಕ್ಸಿಕ್ಯೂಟೇ ಮಾಡಿಲ್ಲ ಇದುವರೆಗೂ. ಸೆನ್ಸಸ್ ಮಾಡಿಲ್ಲ ಇದುವರೆಗೂ. ಹಾಸ್ಯಾಸ್ಪದ ಅಲ್ವಾ? ನಮ್ಮ ದೇಶದ ಏನು ಅಬ್ದುಲ್ ರಜಾಕ್ ಅವರ ವ್ಯಾಖ್ಯಾನ ಇದು. ಇಲ್ಲ, ಮತ್ತೆ ಯಾಕೆ ತಂದಿದ್ದು CAA NRC? ಹಮ್ ಬಾಹರ್ ಸೆ ಆನೆ ವಾಲೆ ಘುಸ್ಪೇಟಿಯೋ ಕೋ ನೈ ಛೋಡೆಂಗೆ ಅಂತ ಯಾರು ಹೇಳಿದ್ದು? ಈ ದೇಶದ ಗೃಹ ಮಂತ್ರಿ ತಾನೇ ಹೇಳಿದ್ದು. ಎಷ್ಟು ಜನರನ್ನ ಡಿಪೋರ್ಟ್ ಮಾಡ್ತು ಇಂಡಿಯಾ ಅಂತ ಇವತ್ತು ನಾವು ಪ್ರಶ್ನೆ ಮಾಡಿದ್ರೆ ಅದು ನಮ್ಮ ವೈಯಕ್ತಿಕ ಅರ್ಥ ಮಾಡ್ಕೊಳ್ಳಿ ಮೇಡಮ್. ಒಂದ್ ನಿಮಿಷ. ಈಗ ಹಾಗಾದ್ರೆ CAA NRCಗೆ ಅಬ್ದುಲ್ ರಜಾಕ್ ಅವರು ಅಥವಾ ಮುಸಲ್ಮಾನ್ ಸಮುದಾಯ ಓಕೆ? ನಾವು ಯಾವತ್ತಿಗೂ ಈ ದೇಶದ ಯಾವ ನಾಗರಿಕನು CAA ಆಗ್ಲಿ NRC ವಿರೋಧ ಆಗ್ಲಿ ಪ್ರತಿಭಟನೆ ಮಾಡಿಲ್ಲ. ಅದರಲ್ಲಿ ತಂದ ಅಮೆಂಡ್ಮೆಂಟ್ಸ್ ದೇಶದ ಯಾವ ಒಳ್ಳೆಯ ನಾಗರಿಕನು ಕೂಡ CAA ಬೇಡ NRC ಬೇಡ ಅಂತ ಹೇಳಿಲ್ಲ. ಆದ್ರೆ ಅದರಲ್ಲಿ ಇರುವ ಅಮೆಂಡ್ಮೆಂಟ್ಸ್ ಇತ್ತಲ್ಲ, ಆ ಆಕ್ಟ್ ಅಲ್ಲಿ ಏನೇನಿತ್ತಲ್ಲ ಅದರ ವಿರೋಧವಾಗಿ ನಾವು ಅದನ್ನ ಪ್ರತಿಭಟಿಸಿದ್ದು. ನಾವು ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಕಾನೂನು ತಂದ್ರೆ ಅದಕ್ಕೆ ನೀವು ಜಾತಿ ಸಮುದಾಯವನ್ನ ನೋಡಿ ಅದರ ವಿರುದ್ಧ ನೀವು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರೆ, ಯಾವ ಸಮುದಾಯ ಇದೆ SIR ಗೆ ಯಾಕೆ ವಿರೋಧ ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಆಯ್ತು. ಅವಾಗ ಅಶ್ವಥ್ ನಾರಾಯಣ ಅವರು ಹಾಗೆ ಅಶೋಕ್ ಅವರು ಸೇರಿದಂತೆ BJP ನಾಯಕರು ಹೋಗ್ಬಿಟ್ರು. ಅಲ್ಲಿರೋರೆಲ್ಲ ಬಾಂಗ್ಲಾದೇಶಿಗಳು ಅನ್ನೋ ರೀತಿಯಲ್ಲಿ ಪ್ರಚೋದನಾಕಾರಿ ಮಾತನಾಡ್ಬಿಟ್ರು. ಈ ಪ್ರಚೋದನೆ ಒಳಗೊಂಡ ಹಿಂದೂ ಹೋರಾಟಗಾರರು ಸಿಕ್ಕ ಮನೆಗಳಿಗೆ ನುಗ್ತಿದ್ದಾರೆ, ಸಿಕ್ಕ ಟೆಂಟ್ಗಳಿಗೆ ನುಗ್ತಾ ಇದ್ದಾರೆ. ಅಲ್ಲಿರೋರೆಲ್ಲ ಬಾಂಗ್ಲಾದೇಶಿಗಳು ಅಂತ ಹೇಳಿ ಅವರನ್ನ ಹಿಡಿದು ಆಚೆ ತರೋ ಪ್ರಯತ್ನ ಮಾಡ್ತಿದ್ದಾರೆ. ಇವ್ರಿಗೆ ರೈಟ್ಸ್ ಕೊಟ್ಟಿದ್ದು ಯಾರು? ಜೊತೆಗೆ ಪ್ರಚೋದನೆ ಮಾಡೋ ಅವಶ್ಯಕತೆ BJPಗೆ ಏನು ಬಂತು? ವಿರೋಧ ಪಕ್ಷವಾಗಿ ಜವಾಬ್ದಾರಿ ಇದ್ದಿದ್ರೆ ಸರ್ಕಾರದ ಜೊತೆ ಕೈ ಜೋಡಿಸ್ಬಿಟ್ಟು ಈ ಕಾರ್ಯ ಮಾಡಬೇಕಾಗಿತ್ತು, ಅಕ್ರಮ ನಿವಾಸಿಗಳನ್ನ ಗುರುತಿಸೋದು. ಬಟ್ ಪ್ರಚೋದನೆ ಯಾಕೆ? ಮೊದಲನೇದಾಗಿ ಸರ್ಕಾರ ಮಾಡೋ ಕೆಲಸನ ಒಂದು ವಾಹಿನಿಯಾಗಿ ತಾವು ಮಾಡ್ತಾ ಇದ್ದೀರಾ. ತಮಗೆ BJPಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಸರೆಂಡರ್ ಅರ್ಥ ಆಯ್ತಾ? ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇದರಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಒಂದ್ ನಿಮಿಷ ಕೇಳಮ್ಮ. ಕರ್ನಾಟಕ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ನಿರ್ವಹಣೆ ಮಾಡೋದ್ರಲ್ಲಿ ವಿಫಲ ಆಗಿರ್ತಕ್ಕಂಥದ್ದು. ಪ್ರತಿ ಸಂಗತಿ ಕೂಡ ಗೊತ್ತಾಯ್ತಾನೆ, ತನ್ನ ಓಟಿನ ಸಲುವಾಗಿ ಬಿಟ್ಟು ರಾಷ್ಟ್ರ ಬೇಕಿದ್ದಾಗ್ಲಿ ಅಂತ ಕಾಂಗ್ರೆಸ್ ಅಂತಕ್ಕಂಥದ್ದು ಈ ದೇಶಕ್ಕೆ ಶಾಪವಾಗಿ ಇವತ್ತು ಪರಿಗಣಿಸಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ತಾವು ಪ್ರಶ್ನೆಯನ್ನ ಕೇಳಿದ್ರೆ ಒಬ್ಬ ಈ ದೇಶದ ನಾಗರಿಕನ ಒಂದಷ್ಟು ಜವಾಬ್ದಾರಿಗಳಿರ್ತವೆ. ಪ್ರತಿಯೊಬ್ಬ ಸಂವಿಧಾನದ ಆರ್ಟಿಕಲ್ 51A ಪ್ರಕಾರ
ಆರ್ಟಿಕಲ್ 51A ಪ್ರಕಾರ ಒಬ್ಬ ನಾಗರಿಕನಿಗೆ ತನ್ನ ದೇಶದ ಏನೆಲ್ಲ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು ಜವಾಬ್ದಾರಿ ಇದೆ. ತನ್ನ ದೇಶದ ಅಖಂಡತೆ, ತನ್ನ ದೇಶಕ್ಕೆ ತೊಂದರೆ ಆಗತ್ತೆ ಅಂತಂದಂಥ ಸಂದರ್ಭದಲ್ಲಿ ಒಬ್ಬ ನಾಗರಿಕ ತನ್ನ ದೇಶದ ಸಲುವಾಗಿ ಈ ಥರದ ಅಕ್ರಮ, ಈ ಥರ ಚಟುವಟಿಕೆಗಳು, ರಾಷ್ಟ್ರ ವಿರೋಧಿ ಚಟುವಟಿಕೆಗಳು, ಇವರನ್ನೆಲ್ಲರನ್ನೂ ಅದಿಬಡಿಸ್ತಕ್ಕಂಥ ಕೆಲಸ ಮಾಡುವಂಥದ್ದು ಅವನ ಕರ್ತವ್ಯ. ಸಂವಿಧಾನದ ಪ್ರಕಾರ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಅಧಿಕಾರದ ಪ್ರಕಾರ. ಆದ್ರೆ ಇಲ್ಲೇನಾಗಿದೆ, ಯಾವ ಪೊಲೀಸರು ಆ ಕರ್ತವ್ಯ ಮಾಡಬೇಕಾಗಿತ್ತೋ, ಯಾವ ಸರ್ಕಾರ ಆ ಕರ್ತವ್ಯ ಮಾಡಬೇಕಾಗಿತ್ತೋ, ಈ ನಾಡಿನ ಮಣ್ಣಿನ ಮಗ ಆ ಕಾರ್ಯ ಮಾಡಕ್ ಹೋದ್ರೆ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಸಲುವಾಗಿ, ಯಾಕಂದ್ರೆ ಒಂದು ನಿಕಮ್ಮಿ ಸರ್ಕಾರ, ತಾಕತ್ತಿಲ್ದಿರೋ ಸರ್ಕಾರ, ತನ್ನ ಹತ್ರ ಒಂದು ಗೃಹ ಅಂತಕ್ಕಂಥದ್ದು ಇವತ್ತು ಈ ಕೆಲಸವನ್ನ ಮಾಡ್ತಿದ್ದಾರೆ, ನಾಟಕ ಆಡ್ತಿರ್ತಕ್ಕಂಥದ್ದು. ರಾಜ್ಯ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಬಗ್ಗೆ ನಾನು ಪ್ರಶ್ನೆ ಕೇಳಿದೆ ಸರ್. ಪ್ರಚೋದನಾತ್ಮಕವಾಗಿ ರಾಜಕೀಯವಾಗಿ ಈ ಅಕ್ರಮ ಬಾಂಗ್ಲಾ ನುಸುಳುಕೋರರ ವಿಚಾರವನ್ನ ಬಳಕೆ ಮಾಡ್ಕೊಳ್ತಿರೋದನ್ನ ಹೊರತುಪಡಿಸಿದ್ರೆ ನಿಮ್ಮ ಪಕ್ಷದವರು ಕೂಡ ನಿಜವಾಗ್ಲೂ ಅವರನ್ನ ಹುಡುಕಿ ಗುರುತಿಸಿ ಆಚೆ ಹಾಕೋ ಕಾರ್ಯ ಏನಿದೆ? ಅಲ್ಲಿದ್ದವರು, ನಾನು ನೇರವಾಗಿ ಅಶ್ವಥ್ ನಾರಾಯಣ ಅವರು ಬಂದಾಗ್ಲೂ ಇದೇ ಪ್ರಶ್ನೆ ಕೇಳಿದ್ದೆ ಸರ್. ಅಲ್ಲಿರುವವರು ಬಾಂಗ್ಲಾದೇಶಿಗರು ಅಂತ ಹೇಳಿ ಘಂಟಾಘೋಷವಾಗಿ ನೀನು ಅನೌನ್ಸ್ ಮಾಡ್ಲಿಕ್ಕೆ ಮುಂಚೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನಿತ್ತು? ಅವ್ರು ಬಾಂಗ್ಲಾದೇಶದವರು, ಕೋಲ್ಕತ್ತಾದವರು, ಆಂಧ್ರ ಪ್ರದೇಶದವರು, ಏನಿತ್ತು ಡಾಕ್ಯುಮೆಂಟ್ಸ್? ಇದು ಪ್ರಚೋದನೆ ಅಲ್ಲ. ಒಂದು ವಿಷಯ, ಒಂದು ಅಂದಾಜಿನ ಪ್ರಕಾರ ಕರ್ನಾಟಕದ ಒಳಗಡೆ ಏನು ಬೇಗೂರು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ, ಯಾವುದು ಉಳಿಮಂಗಳ, ಇವೆಲ್ಲ ಜಾಗದ ಒಳಗಡೆ ಅಂದಾಜು ಇದಕ್ಕೋಸ್ಕರ ಒಂದು ಏನು ಡಿಪೋರ್ಟ್ ಮಾಡಬೇಕು ಅಂತೇಳಿ ಅನೇಕ ಅಂತಾರಾಷ್ಟ್ರೀಯ ಕಾನೂನು ಅನುಸಾರವಾಗಿ ಕಳೆದ 5 ವರ್ಷದಿಂದ ಈ ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು. ಇದರಲ್ಲಿ ಸುಮಾರು ಒಂದು 17,000 ಜನ 18,000 ಜನ ಇದ್ದಾರೆ ಅಂತೇಳಿ, ಅವ್ರಿಗೆಲ್ಲರಿಗೂ ಒಂದು ಕ್ಯಾಂಪ್ ಒಳಗಡೆ ಇಡಬೇಕು ಅಂತೇಳಿ ಇದೆಲ್ಲ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಇದ್ರ ಒಳಗಡೆ ನಡೀತಾ ಇರ್ತಕ್ಕಂಥದ್ದು. ಎಲ್ಲಿ ವಿಫಲ ಆಗಿದ್ದೀವಿ ನಾವು ಅಂತಂದ್ರೆ, ಯಾವ ಕಾರ್ಯವನ್ನ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಇದೆ ಅದು ತನಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಬೇರೆ ಇನ್ಯಾವುದು ಕಾಣಿಸ್ತಾ ಇಲ್ಲ. ರಜಾಕ್ ಅವರು ಸಾದಿಕ್ ಪಾಷಾ ಅವರೇ ನಾಗರಿಕರ ಕರ್ತವ್ಯದ ಬಗ್ಗೆ ಹೇಳ್ತಾ ಇದ್ರು. ಭಾರತ ನೆಲದಲ್ಲಿರಬೇಕಾದ್ರೆ ಮುಸಲ್ಮಾನನಾದರೂ ಕೂಡ ಭಾರತೀಯನೇ, ಕ್ರಿಶ್ಚಿಯನ್ ಆದರೂ ಕೂಡ ಭಾರತೀಯನೇ, ಹಿಂದೂ ಆದರೂ ಕೂಡ ಭಾರತೀಯನೇ. ಆದರೆ ಅನ್ಫಾರ್ಚುನೇಟ್ಲಿ ನೋಡಿ, ಬೇಗೂರು ಭಾಗದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹೊತ್ಕೊಂಡು ಉರಿದೋಯ್ತು ಟೆಂಟ್ಗಳು. ದೇವ್ರ ದಯೆ ಯಾರಿಗೂ ಪ್ರಾಣ ಹಾನಿ ಆಗಲಿಲ್ಲ. ಅಕ್ರಮವಾಗಿ ಸಿಲಿಂಡರ್ಗಳನ್ನು ರೀಫಿಲ್ಲಿಂಗ್ ದಂಧೆ ಮಾಡಲಾಗ್ತಾ ಇದ್ದ ಜಾಗ. ಆ ಜಾಗದ ಮಾಲೀಕರನ್ನ ಮಾತನಾಡಿಸಿದ್ವಿ ಸರ್. ಅವ್ರ ಹೆಸರು ಫಯಾಜ್ ಅಂತ ಹೇಳಿ. ನಾನಿಲ್ಲಿ ಧರ್ಮ ತರ್ತಾ ಇಲ್ಲ, ಜಾಗದ ಮಾಲೀಕರು ಅಂತ ಹೇಳಿ ಹೇಳ್ತಾ ಇದ್ದೀನಿ, ಹೆಸರು ಹೇಳ್ತಾ ಇದ್ದೀನಿ. ಅವ್ರಿಗೆ ಕೇಳಿದ್ರೆ ನನಗೆ ಯಾರೋ ಪರಿಚಿತರು ಆಯೇಷಾ ಅಂತಿದ್ರು, ಅವ್ರಿಗೆ ಯಾರೋ ಪರಿಚಿತರಿದ್ರು, ಅವ್ರ ಕಡೆಯವರು ಅಂತ ಕರ್ಕೊಂಬಂದ್ಬಿಟ್ರು. 10,000 ಬಾಡಿಗೆ ಕೊಡ್ತಾರೆ, 20,000 ಅಡ್ವಾನ್ಸ್. ಅಂದರೆ 10,000 ಬಾಡಿಗೆಗೋಸ್ಕರ ನೀವು ಈ ದೇಶದ ಒಳಗೆ ಬರ್ತಿರೋರು, ಅಕ್ರಮವಾಗಿ ಬರ್ತಿರೋರು, ಸಕ್ರಮವಾಗಿ ಬರ್ತಿರೋರು, ಅವ್ರ ಹತ್ರ ಆಧಾರ ಇರೋದು ನಕಲಿನೋ ಅಸಲಿನೋ, ಅವ್ರು ಯಾವ ದೇಶದವರು, ಅವ್ರ ಭಾಷೆ ಯಾವುದು, ಯಾವುದನ್ನು ಗಮನಿಸದೆ ಕೇವಲ 10,000 ರೂಪಾಯಿ ಜಾಗ ನೀವು ಬಾಡಿಗೆ ಕೊಡ್ತೀರಿ ಅಂತಂದ್ರೆ ಇದು ನಾಗರಿಕ ಪ್ರಜ್ಞೆ ಅಂತ ಕರೀಲಿಕ್ಕಾಗತ್ತೆ?